ಕಳೆದೋಗಿರೋ ಟೈಮು ಮತ್ತೆ ಸಿಗಲ್ಲ ಅಂತ ಹೇಳ್ತಾರೆ. ಸೊ ನಮ್ಮ ಸೀಫೆರಸ್ ಜೀವನದಲ್ಲಿ ಕಳೆದೋಗಿರೋ ಟೈಮ್ನ ಮತ್ತೆ ಬದುಕುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಏನದು, ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಹಡಗು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾವೆಲ್ ಮಾಡ್ತಾನೆ ಇರುತ್ತೆ. ಸೊ ಈ ಥರ ಟ್ರಾವೆಲ್ ಮಾಡಿದಾಗೆಲ್ಲನೂ ಟೈಮ್ ಝೋನ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಈ ಥರ ಟೈಮ್ ಝೋನ್ ಚೇಂಜ್ ಆದಾಗೆಲ್ಲ ನಮ್ಮ ಹಡಗಲ್ಲಿ ಟೈಮ್ನ ಅಡ್ವಾನ್ಸ್ ಅಥವಾ ರಿಟಾರ್ಡ್ ಕೂಡ ಮಾಡ್ತಾರೆ. ಸೊ ಟೈಮ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಇದು ನಮ್ಮ ಶಿಪ್ನ ಮಾಸ್ಟರ್ ಕ್ಲಾಕ್. ಸೊ ಇದು ಒಂಥರ ಟೈಮ್ ಮಿಷಿನ್ ಇದ್ದಂಗೆ. ಸೊ ಇಲ್ಲಿ ನಾವು ಟೈಮ್ ಚೇಂಜ್ ಮಾಡಿದ್ರೆ ಫುಲ್ ಶಿಪ್ಪಲ್ಲಿ ಎಲ್ಲ ಕ್ಲಾಕಲ್ಲೂ ಟೈಮ್ ಚೇಂಜ್ ಆಗುತ್ತೆ. ಇದು ನಮ್ಮ ಶಿಪ್ನ ಕ್ಲಾಕ್ ಶೆಡ್ಯೂಲ್. ಸೊ ಯಾವತ್ತೆಲ್ಲ ನಮಗೆ ಕ್ಲಾಕ್ 1 ಅವರ್ ಅಡ್ವಾನ್ಸ್ ಆಗುತ್ತೆ ಅಂತ ಈ ಥರ ಶೆಡ್ಯೂಲ್ ಮುಂಚೆನೇ ಆಗಿರ್ತಾರೆ. ಸೊ ಯಾವತ್ತೆಲ್ಲ ದಿನ ಅಡ್ವಾನ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅನೌನ್ಸ್ಮೆಂಟು ಮಾಡ್ತಾರೆ ಪ್ರತಿದಿನ ಯಾವತ್ತು ಅಡ್ವಾನ್ಸ್ ಆಗುತ್ತೆ ಅಂತ. ಇಲ್ಲಿ 24 ಅವರ್ಸ್ ರಿಟಾರ್ಡ್ ಅಂತ ಹಾಕಿದ್ದಾರೆ. ಸೊ ಅವತ್ತಿನ ದಿನ ಸಂಡೇ. ಸೊ ಒಂದೇ ಸಂಡೇ ನಮಗೆ 2 ಸಂಡೇ ಆಗಿದೆ. ಸೊ ಇದೆ ಒಂದು ದಿನನ ಮತ್ತೆ ಬದುಕೋದು ಅಂದರೆ. ಟೈಮ್ ಜೊತೆ ಆಟ ಆಡೋದು ಈ ಸೀಫೆರಸ್ಗೆ ತುಂಬಾನೇ ಕಾಮನ್ನು. ಸೊ ಈ ಥರ ಅಡ್ವಾನ್ಸು ರಿಟಾರ್ಡು ಯಾವಾಗಲೂ ಆಗ್ತಾನೆ ಇರುತ್ತೆ. ಬಟ್ ತುಂಬ ಜಾಸ್ತಿ ಅಡ್ವಾನ್ಸ್ ಆದಾಗ ನಮ್ಮ ಬಾಡಿ ಸೈಕಲ್ ತುಂಬಾ ಅಪ್ಸೆಟ್ ಆಗುತ್ತೆ. ಸೊ ನಮ್ಮ ಫುಡ್ ಟೈಮಿಂಗ್ಸು, ವರ್ಕ್ ಟೈಮಿಂಗ್ಸು, ರೆಸ್ಟ್ ಟೈಮಿಂಗ್ಸು ಎಲ್ಲ ಅಪ್ಸೆಟ್ ಆಗುತ್ತೆ. ಸೊ ಇದರಿಂದ ತುಂಬಾ ಪ್ರಾಬ್ಲಮ್ಸು ಆಗುತ್ತೆ. ಬಟ್ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗೋದೇ ಒಂದು ಚಾಲೆಂಜಸ್ಸು. ಆ ಚಾಲೆಂಜಸ್ನ ಸೀಫೆರಸ್ಸು ಪ್ರತಿದಿನವೂ ಪ್ರತಿ ಕ್ಷಣವೂ ಮಾಡ್ತಾನೆ ಇರ್ತಾರೆ.